ಟಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೈಭವದ ಸ್ವಾತಿ ಪೂಜೆ. ಸುದ್ದಿಯ ವಿವರ. KGF ನಗರದ ಸ್ವಾಮಿನಾಥಪುರಂ ಗೌರಮಂಡಲ್ ಪ್ರದೇಶದ ಔಟ್ಲೈನ್ನಲ್ಲಿರುವ ತಿರುವೆಂಕಟ ಮುಡಿಯನ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಇಂದು 2025ನೇ ವರ್ಷದ ಮೊದಲ ಸ್ವಾತಿ ಪೂಜೆಯನ್ನು ಮಂಗಳವಾರ ಆಯೋಜಿಸಲಾಗಿತ್ತು. ಅಂದು ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಹೋಮ, ಮಹಾ ಅಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿಗಳನ್ನು ಅರ್ಚಕರು ಶ್ರದ್ಧಾಭಕ್ತಿಯಿಂದ ನಡೆಸಿಕೊಟ್ಟರು. ವಿಶೇಷ ಪೂಜೆ ನಡೆಯುವ ಸಂದರ್ಭದಲ್ಲಿ ದೇವಸ್ಥಾನದ ಬಳಿ ಇರುವ ಮರದ ಕೆಳಗೆ ಮರದ ಎಲೆಯು ಯಾವುದೇ ಆಧಾರವಿಲ್ಲದೆ ಹಾವಿನ ಸಣ್ಣ ಆಕಾರದಂತೆ ಕಾಣುವ ರೀತಿಯಲ್ಲಿ ಗಾಳಿಯಲ್ಲಿ ಆಡುವ ದೃಶ್ಯ ನಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯಿತು. ಇದೊಂದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ವಿಸ್ಮಯ ಎಂದು ಭಕ್ತಾದಿಗಳು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮಾಧಿಕಾರಿಯವರಾದ ಮಹೇಂದ್ರನ್ರವರು ಸ್ವಾಮಿಯ ಪವಾಡದ ಬಗ್ಗೆ ಕುರಿತು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು. ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು, ಪ್ರಧಾನ ಅರ್ಚಕರಾದ ವಿಷ್ಣುಕುಮಾರ್ ಸ್ವಾಮಿ, NR ಪುರುಷೋತ್ತಮ್, ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. அப்பன் சபையை சந்தரித்தருளும் கோயில் குருதேசம் கொண்டடிய கூறு உத்தமர்கள் வாழ உயர்த்தமிழ் வேதம் வாழ பக்தி மலர்பதங்கள் வாழ நித்த மன்னன் தோத்தாதி ராமானுதீஸ்வரே இன்னும் நூற்றாண்டிடம் பக்தி தன்மையான பரந்தரிக்கும் பார்வைகள் சித்தித்தருள் KGFಲ್ಲಿ ಒಂದು ಕೋರಮಂಡಲದಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ತಿರುಪತಿ ತಿಮ್ಮಪ್ಪ ಅವರ ದೇವಸ್ಥಾನವನ್ನು ಇದು ಪ್ರತಿಷ್ಠಾಪಿಸಿದೆ. ಇದು ಎಷ್ಟು ವರ್ಷದ್ದು ಇತಿಹಾಸವುಳ್ಳ ದೇವಸ್ಥಾನ ಸರ್? ಇದು ವೆಂಕಟೇಶ್ವರ ದೇವಸ್ಥಾನ ಬಂದು 132 ವರ್ಷ ಆಯಿತು. ನಮ್ಮ ಹಿಂದಿನ ಕಾಲದಲ್ಲಿ ದೊಡ್ಡವರೆಲ್ಲ ಮಾಡಿಟ್ಟಿರೋದು ಇದು. ಅದು ಬಿಟ್ಟು ಆವಾಗ ಏನಾಯಿತು ಅಂದರೆ ಆವಾಗ ವಿಗ್ರಹ ಇಲ್ಲ. ವಿಗ್ರಹ ಈ ಫೋಟೋ ಇದೆಯಲ್ಲ, ಈ ಫೋಟೋಲ್ಲಿ ಫಸ್ಟ್ ಇಟ್ಟು 100 ವರ್ಷದಿಂದ ಅದರಲ್ಲಿ ಮಾಡಿದ್ದು, 120 ವರ್ಷದಿಂದ. ಆಮೇಲೆ ನಾನು 10-12 ವರ್ಷ ಹಿಂದೆ ಬಂದು ದೇವಸ್ಥಾನ ಫುಲ್ಲ ಇಂಪ್ರೂವ್ ಆಗಿಲ್ಲ, ಹಂಗೆ ಬಿಟ್ಟಿದ್ದು. ನಾನು ಬಂದು ಒಂದು 12 ವರ್ಷ ಆಯ್ತು ಈ ದೇವಸ್ಥಾನಕ್ಕೆ ಬಂದು ಬೆಂಗಳೂರಿಂದ. ಇದನ್ನು ತಗೊಂಡು ನಾನು ವಿಗ್ರಹ ಮಾಡಿ ಕುಂಭಾಭಿಷೇಕ ಮಾಡಿದ್ವಿ. ಸೊ ಅವಾಗಿಂದ ಇದಿದೆ. ಆಮೇಲೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಂದು ಇದು 5 ವರ್ಷ ಆಯಿತು ಕಟ್ಟಿದ್ದು. ಬಟ್ 2 ವರ್ಷ ನಾವು ಅದಕ್ಕೆ ಕುಂಭಾಭಿಷೇಕ ಮಾಡಿಲ್ಲ, ಕೊರೋನಾ ಬಂದಿತ್ತು, ಅದಕ್ಕೋಸ್ಕರ ತಡೆ ಆಯಿತು. ಇವಾಗ ಇದು ಕಂಟಿನ್ಯೂಸ್ ಆಗಿದ್ದರೆ ಇವಾಗ 3ನೇ ವರ್ಷ ಇದು ನಡೀತಾ ಇದೆ. ಆಮೇಲೆ ಇಲ್ಲಿ ಏನಾನ
ತಿಂಗಳಿಗೆ ಒಮ್ಮೆ ಏನಾದರೂ ವಿಶೇಷತೆ ಹುಣ್ಣಿಮೆ ಅಮಾವಾಸ್ಯೆಗೆ ತಿಂಗಳಿಗೆ 2 ಪೂಜೆಗಳು ದೊಡ್ಡದು ಮಾಡ್ತೀವಿ. ಅದ್ರ ಜೊತೆಗೆ ಭಕ್ತಾದಿಗಳಿಗೆ ನಾವು ಅನ್ನದಾನನ ಕೊಡ್ತಾ ಇದ್ದೀವಿ. ಒಂದು ಪೌರ್ಣಮಿ ಮಾಡ್ತೀವಿ, ಅದು ನಮ್ಮ ವೆಂಕಟೇಶ್ವರ ಮಹಾದೇವ ದೇವಸ್ಥಾನಕ್ಕೆ. ಇನ್ನೊಂದು ಬಂದು ಸ್ವಾತಿ ಮಾಡ್ತೀವಿ, ಅದು ಲಕ್ಷ್ಮೀ ನರಸಿಂಹದ್ದು ಮಾಡ್ತೀವಿ. ಇವತ್ತು ಲಕ್ಷ್ಮೀ ನರಸಿಂಹದ್ದು ಮಾಡಿದ್ದೀವಿ ಸ್ವಾತಿ. ಇದು ಮೊದಲನೇ ವರ್ಷದ ಇದು ಮಾಡಿರೋದು ಪೂಜೆ ಕಾರ್ಯಕ್ರಮ ಇಲ್ಲ, ಇದು ನಾವು ಇದು 3ನೇ ವರ್ಷದಿಂದನೇ ಮಾಡ್ತಾ ಇದ್ದೀವಿ. ಪೌರ್ಣಮಿ ಮತ್ತು ಇದು 3 ವರ್ಷ ಆಯಿತು. 3 ವರ್ಷನೇ ತಿಂಗಳು ಮಾಡ್ತಾ ಇದ್ದೀವಿ. ಅಂದರೆ ಈ ವರ್ಷದ್ದು ಮೊದಲನೇ ಪೂಜೆ ಇದು? ಹೌದು, ಈ ವರ್ಷ 25ಕ್ಕೆ ಇದೆ ಮೊದಲನೇದು. ಪೌರ್ಣಿಮೆ ಮುಗೀತು, ಇವಾಗ ಸ್ವಾತಿ ಇವತ್ತಿಗೂ ಮುಗೀತು. ಇದು ಸುತ್ತಮುತ್ತಲಿನ ಭಕ್ತಾದಿಗಳು ಎಷ್ಟು ಜನ ಬಂದಿದ್ರು ಸರ್? ಇವಾಗ ಎಲ್ಲ ಭಕ್ತಾದಿಗಳು ನಮಗೆ ಒಂದು 500ರಿಂದ 600 ಜನರು ಬರ್ತಾಯಿದ್ದಾರೆ. ಸುತ್ತಮುತ್ತ ಹಳ್ಳಿ ಕಡೆಯಿಂದೆಲ್ಲ ಬರ್ತಾರೆ, ಟೌನಿಂದ ಬರ್ತಾರೆ, ಬಂಗಾರಪೇಟು, ಮುಲ್ಬಾಗಲು, ಆಮೇಲೆ ಕುಪ್ಪಮ್ಮ, ಸ್ವಲ್ಪ ಜನರು ಹೊಸೂರಿಂದ ಬರ್ತಾರೆ, ಕೃಷ್ಣಗಿರಿಯಿಂದನೂ ಬರ್ತಾಯಿದ್ದಾರೆ. ಇವಾಗ ಅಂದರೆ ಅಂತರ್ರಾಜ್ಯದಿಂದಲೂ ಬರ್ತಾ ಇದ್ದಾರೆ. ಹೌದು. ಆಮೇಲೆ ಇಲ್ಲಿ ಇದು ಮಹಿಮೆ ಏನು, ದೇವರ ಮಹಿಮೆ ಏನಿದೆ ಸರ್? ಇಲ್ಲಿ 2 ದೇವಸ್ಥಾನ ತಿಳಿದ ಮಟ್ಟಿಗೆ ಈ 2 ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ. ನಮ್ಮ ಭಕ್ತಾದಿಗಳಿಗೆ ತುಂಬ ಕಷ್ಟದಿಂದೆಲ್ಲ ಇದ್ದಿದ್ದಾರೆ. ಇಲ್ಲಿ ಎಷ್ಟೋ ವರ್ಷದಿಂದ ಮದುವೆ ಆಗಿಲ್ಲ, ಮಕ್ಕಳು ಇಲ್ಲ, ಕೆಲಸಗಳು ಸಿಕ್ಕಿಲ್ಲ. ಇಲ್ಲಿ ಬಂದು ಅವ್ರು ಬೇಡ್ಕೊಂಡು ಹೋಗಿ ಅವ್ರಿಗೆಲ್ಲರಿಗೂ ಚೆನ್ನಾಗಿದೆ. ಅಂದರೆ ನಿಮಗೆ ನಾನು 95% ಎಲ್ಲರಿಗೂ ಒಳ್ಳೆಯದಾಗಿದೆ ಅಂದ್ಬಿಟ್ಟು ನಾನು ಹೇಳ್ಬೋದು. ಅದು ತಾವು ಏನಾಗಿದೆ ಸರ್ ಈ ನಾನು ಈ ದೇವಸ್ಥಾನಗಳಿಗೆ ಧರ್ಮಕರ್ತ. ತಮ್ಮ ಹೆಸರು ಸರ್? ನನ್ನ ಹೆಸರು ಮಹೇಂದ್ರ. ಇನ್ನೊಬ್ಬರು ನಮ್ಮ ಸ್ವಾಮಿಗಳು ಪಕ್ಕದಲ್ಲಿ ನಿಂತಿದ್ದಾರೆ. ಇವ್ರು ನಮ್ಮ ಪುರುಷೋತ್ತಮ್ ಸಾರು. ಇವ್ರು ಬಂದು ನಮ್ಮ ಕಮಿಟಿ ಮೆಂಬರ್, ಇವರು ಸೀನಿಯರ್ ಮೋಸ್ಟ್ ಇವರು. ಸೊ ಇವರೇ ಎಲ್ಲ ನಮ್ಮ ಅಡ್ವರ್ಟೈಸ್ಮೆಂಟ್ ದೇವಸ್ಥಾನ ಎಲ್ಲ ಮುಂದೆ ಹೆಂಗೆ ತಗೊಂಡು ಹೋಗ್ಬೇಕು ಪ್ಲ್ಯಾನ್ ಕೊಡೋದೆಲ್ಲ ಸಾರು. ನಾವೆಲ್ಲ ಓದ್ತಾರೆ. ಸ್ವಾಮಿಯವ್ರು ಮಾತಾಡಿ ಸರ್ ಇದ್ರ ಬಗ್ಗೆ. ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ, ಪ್ರತಿ ಪೌರ್ಣಮಿ ಮತ್ತು ಪ್ರತಿ ಸ್ವಾತಿ ಪ್ರತಿ ತಿಂಗಳು ವಿಶೇಷವಾದಂಥ ಕಾರ್ಯಕ್ರಮಗಳು, ಪೂಜೆ, ಹವನಾದಿಗಳು, ಮಹಾಮಂಗಳಾರತಿ ಮತ್ತು ಅನ್ನದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗ್ತಾ ಇದೆ. ಪ್ರತಿ ಪೂಜೆಗೂ ಕೂಡ ಈಗಾಗಲೇ ನಮ್ಮ ಧರ್ಮಕರ್ತ ಮಹೇಂದ್ರರವರು ಹೇಳಿದ ಹಾಗೆ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ಮತ್ತು ಅವರಿಗೆ ಅನ್ನದಾನ ಕಾರ್ಯಕ್ರಮಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಸುತ್ತಮುತ್ತಲು ಹಳ್ಳಿಗಳಲ್ಲೇ ನಮ್ಮ ಒಂದು ದೇವಸ್ಥಾನದ ಭಕ್ತರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದ್ದಾರೆ, ವಿದೇಶದಲ್ಲೂ ಕೂಡ ಇದ್ದಾರೆ. ಅವರು ಕೂಡ ಆವಾಗ ನಮ್ಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಚಿಕ್ಕ ಪ್ರಮಾಣದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಇದು ದೇವಸ್ಥಾನ ಇದು KGF ತಾಲೂಕಲ್ಲಿ ಕರೆಕ್ಟಾಗಿ ಯಾವ ಸ್ಥಳದಲ್ಲಿ ಬರ್ತದೆ, ಎಲ್ಲಿ ಬರ್ತದೆ ಅಂತ ದಯವಿಟ್ಟು ತಿಳಿಸಿ ಸರ್. KGF ನಗರದ ಕೋರಮಂಡಲ್ನ ಸ್ವಾಮಿನಾಥಪುರಂನ ವೋಟ್ ಲೈನ್ ಅಂತ ಇಲ್ಲಿ ಈ ಜೋಡಿ ದೇವಸ್ಥಾನಗಳು ಇದ್ದಾವೆ. ಇದು ತಾವು ಬರ್ತಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್? ನಾನು ಕಳೆದ 2 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದೀನಿ. ಕೊನೆಯದಾಗಿ ಭಕ್ತಾದಿಗಳಿಗೆ ದೇವಸ್ಥಾನದ ಪರವಾಗಿ ಏನು ಹೇಳ್ತಾರೆ? ಮನಸ್ಸಿನ ಶಾಂತಿಯನ್ನು ಪಡೀಬೇಕಾದ್ರೆ ಮತ್ತು ಅವರ ಒಂದು ಅಭೀಷ್ಟಗಳು ನೆರವೇರಿಸಬೇಕಾದ್ರೆ ಅವರನ್ನು ಈ ದೇವಸ್ಥಾನಕ್ಕೆ ಬಂದು ಪೂಜೆಗಳನ್ನು ಸಲ್ಲಿಸಿ ಹರಕೆಯನ್ನು ಸಲ್ಲಿಸ್ಕೊಂಡು ಹೋದರೆ ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಈ ತಿರುವೆಂಗಳಮುದಿಯನ್ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡ್ರೆ ಖಂಡಿತ ಅವರು ನೆರವೇರುತ್ತೆ ಅಂತ ಅಂದ್ಬಿಟ್ಟು ಈ ದೇವಸ್ಥಾನದ ಮೂಲಕ, ಆಡಳಿತ ಮಂಡಳಿಯ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಬರುವ ಏಪ್ರಿಲ್ 25 ಅಂದರೆ 4ರಿಂದ 6ನೇ ತಾರೀಕು ತನಕ 3 ದಿವಸ ನಾವು ಬ್ರಹ್ಮೋತ್ಸವ, ಇದೇ ಮೊದಲನೇ ಟೈಮು ಬ್ರಹ್ಮೋತ್ಸವ ಇಟ್ಕೊಂಡಿದ್ದೀವಿ ಇಲ್ಲಿ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಭಕ್ತಾದಿಗಳು ಬರಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಸುತ್ತಮುತ್ತ ಹಳ್ಳಿಗಡೆ ಟೌನ್ಗಳು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಬರ್ಬೇಕು ಅಂದ್ಬಿಟ್ಟು ಕೇಳ್ಕೊಳ್ತೀವಿ.